ಪೆಟಿಷನ್ ಹೋಗಿದೆ. ನಾಗಲಕ್ಷ್ಮಿ ಚೌಧರಿ ಕರ್ನಾಟಕದ ರಾಜ್ಯ ಮುಖ್ಯಮಂತ್ರಿಗಳಿಗೆ ಪೆಟಿಷನ್ ಹೋಗಿದೆ. ಕರ್ನಾಟಕ ಮಹಿಳಾ ಆಯೋಗ ಚೇರ್ಪರ್ಸನ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ಗೆ ಪೆಟಿಷನ್ ಹೋಗಿದೆ. ಮಂಡ್ಯ ಎಸ್ಪಿ ಶೋಭಾರಾಣಿಗೆ ಪೆಟಿಷನ್ ಹೋಗಿದೆ. ಇನ್ನೆಷ್ಟು ಪೆಟಿಷನ್ ಕೊಡ್ಬೇಕು? ಮೋದಿ ಕೊಡ್ಬೇಕಾ? ನಂದು 60 ಗ್ರಾಮ್ಸ್ ಚಿನ್ನ ತಂಬಿ ಕುತ್ತಿಗೆ ಪಟ್ಟಿ ಹಿಡಿದು ನಾನು ವಸೂಲಿ ಮಾಡಿದೀನಿ. ಇವ್ರಿಗೆಲ್ಲ ನ್ಯಾಯ ಕೊಡೋ ತನಕ ನಾನು ಹೋಗಲ್ಲ. ಪೊಲೀಸ್ ಆಯುಕ್ತರಿಗೆ 10 ವರ್ಷದಿಂದ ಇಲ್ಲಿ ನಡೀತಿದ್ಯಲ್ಲ ಮೈಸೂರು ಹಗರಣ, ಚಿನ್ನ ತಂಬಿ ಅಲಿಯಾಸ್ ಸೌಂದರ್ಯ ರಾಜ್ ಬಗ್ಗೆ ಗೊತ್ತಿಲ್ವಾ? ಪೊಲೀಸರಿಗೆ ಗೊತ್ತಿಲ್ವಾ? ಸರ್ಕಾರಕ್ಕೆ ಗೊತ್ತಿಲ್ವಾ? ಕಮಿಷನರ್ ಮೇಡಮ್ಗೆ ಗೊತ್ತಿಲ್ವಾ? ಎಸಿಪಿಗೆ ಗೊತ್ತಿಲ್ವಾ? ಡಿಸಿಪಿಗೆ? ನಮ್ಮಿಂದ ಗೊತ್ತಾಗ್ಬೇಕಿತ್ತ? ಅವ್ರಿಗೆ ನಮ್ಮಿಂದ ಗೊತ್ತಾಗ್ಬೇಕಿತ್ತ? ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋದಕ್ಕೆ ನನಗೆ ಥ್ರೆಟ್ನಿಂಗ್ ಮಾಡಿದ್ದಾನೆ. ನಿನ್ನ ಎತ್ತು ಬಿಡ್ತೀನಿ ಅಂತ. ಎತ್ತ ನೋಡೋಣ ನೀನು, ಮುಟ್ಟ ನೋಡೋಣ ನನ್ನ ನೀನು. ಸರ್, ಇದು ಹಗರಣ ಬಂದು TV9, ಪಬ್ಲಿಕ್ ಟಿವಿ, ಸುವರ್ಣ ನ್ಯೂಸ್, ಪವರ್ ನ್ಯೂಸ್ ಎಲ್ಲಾ ಚಾನೆಲ್ ಅಲ್ಲೂ ಡಿ ಗೋಲ್ಡ್ ಅಂತ ಬರ್ತಿದೆ. ಕೆಳಗಡೆ ಬಂದು ಸಣ್ಣದಾಗಿ ಲೈನ್ ಬರ್ತಿದೆ. ಎಲ್ರಿಗೂ ಹೇಳ್ತೀನಿ, ಈ ಕಂಪ್ನಿನ ನಂಬ್ಕೊಂಡ್ ಬರ್ಬೇಡಿ. ಸಾಧ್ಯ ಆದ್ರೆ ನಿಮ್ ಚಿನ್ನ ಎಲ್ಲ ಅವ್ನ ಖಜಾನೆಗೆ ಹೋಗುತ್ತೆ, ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತಾನ ಅವನು. ಏನೋ ತಗೊಂಬಂದ್ರೆ ಆಯ್ತು ಸರ್, ಎಲ್ಲ ಎದುರಿಸಿ ನಮ್ಮ ಮನೆಯವ್ರನ್ನ ತುಂಬಾ ಎದುರಿಸ್ಬಿಟ್ಟು ಕಳಿಸಿದಾರೆ ಸರ್. ಒಳಗೋದ್ರೆ ಯಾವಾಗ ಆಚೆಗೆ ಬರ್ತೀವೋ ಅನ್ನೋ ತರ ಭಯ ಇದೆ ಸರ್ ನಮಗಲ್ಲಿ. ಈ ತರ ಮಾಡ್ತಿದ್ದಾರೆ ಸರ್. ತುಂಬಾ ಜನಗಳಿಗೆ, ನಮ್ಗೆ ಅಲ್ಲ ಸರ್, ನಮ್ಮಂತ ಸಾವಿರಾರು ಮಿಡಲ್ ಕ್ಲಾಸ್ ಜನಗಳಿಗೆ ಮೋಸ ಮಾಡ್ತಿದ್ದಾರೆ. ಚಿನ್ನ ಕೊಡ್ತಿಲ್ಲ ಸರ್, ದುಡ್ಡು ಕೂಡ ಕೊಡ್ತಾ ಇಲ್ಲ ಅವರು. ಅದಕ್ಕೆ ಅರ್ಧಕ್ಕರ್ಧ ಚಿನ್ನ ಬೆಲೆ ಕಮ್ಮಿ ಮಾಡಿ ಕೊಡ್ತಾ ಇದ್ದಾನೆ ಸರ್. ಪ್ಯೂರ್ ಗೋಲ್ಡ್ ಇದ್ರೂನು ಇದು ಇಲ್ಲ, 44% ಅಷ್ಟೇ ಗೋಲ್ಡ್ ಇರೋದು ಅಂತ ಸುಮ್ನೆ ಸುಳ್ಳು ಹೇಳಿ ತುಂಬಾ ಜನಗಳಿಗೆ ಮೋಸ ಮಾಡ್ತಿದ್ದಾನೆ ಸರ್. ನಾವಾಗ್ಲೇ ಈಗ February 5th ಅಲ್ಲೇ ತಗೊಂಡು ಹೋಗಿದ್ದು ಸರ್. ಅದಾದ್ಮೇಲೆ ನಾವು ಮತ್ತೆ ಹೋಗಿದ್ದಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ನವ್ರು ಹೇಳಿದ್ರು, ಇಲ್ಲ ನಿಮ್ಗೆ ಸೆಟ್ಲ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ಅಲ್ಲಿ ಅವರೇ ಪೊಲೀಸ್ನವರೇ ಕರ್ಕೊಂಡು ಹೋಗ್ತಾರೆ ಸರ್. ಆಮೇಲೆ ಮದನ್ ಅವ್ರ ಜೊತೆ ಇನ್ನೊಬ್ರು PC ಅಂತ ಇದಾರೆ, ಮಹೇಶ್ ಅಂತ, ಅವರು ಕರ್ಕೊಂಡು ಹೋಗ್ತಾರೆ ಸರ್. ಅಲ್ಲಿ ಕರ್ಕೊಂಡು ಹೋಗಿ ಮತ್ತೆ ಅಲ್ಲಿ ಸೆಟ್ಲ್ಮೆಂಟ್ ಮಾಡಿಸ್ತೀವಿ ಅಂತ ಹೇಳಿ ಹಂಗೆ ಹಿಂಗೆ ಅಂತ ಏನೇನೋ ಒಂದು ಹೇಳ್ತಾರೆ ಸರ್. ನಮ್ಮನ್ನ ಯಾಮಾರಿಸ್ಬೇಕು ಅಂತ. 117 ಗ್ರಾಮ್ಗೆ 11,20,000 ಅಷ್ಟೇ ಸರ್ ಕೊಟ್ಟಿರೋದು. 117 ಗ್ರಾಮ್ಗೆ ಈಗ ನಮ್ಮ ಮಗು ಸ್ಕೂಲ್ ಫೀಸ್ ಕಟ್ಬೇಕು ಸರ್. ನಮ್ಗೆ ಆಗ್ಲೇ 2.5 ತಿಂಗಳಿಂದ ನಡೀತಾ ಇದೆ ಸರ್. ನಮ್ಗೆ ಇದು ಪೊಲೀಸ್ ಸ್ಟೇಷನ್ಗೂ ಇಲ್ಗೂ ತುಂಬಾ ಅಲ್ದಿದೀವಿ ಸರ್. 14-15 ಸಲ ಬಂದಿದೀವಿ, ಹೋಗಿದೀವಿ. ತುಂಬಾ ನಮ್ಗೆ ಎಷ್ಟು ಅನ್ಯಾಯ ಆಗಿದೆ ಅಂದ್ರೆ ಸರ್, ನಮ್ಗೆ ನಿಜವಾಗ್ಲೂ ಮಾತು ಬರ್ತಿಲ್ಲ ಸರ್ ಹೇಳಕ್ಕೆ. ಮೆಲ್ಟ್ ಮಾಡ್ಬಿಟ್ಟಿದೀನಿ ಅಂತ ಹೇಳ್ತಾ ಇದ್ದಾನೆ ಸರ್ ಅವನು. ಅವತ್ತೆ ನಮ್ಮ ಮನೆಯವ್ರು ಬಂದಿದ್ರು ಸರ್. ನಮ್ಮ ಮನೆಯವ್ರು ಬಂದಿದ್ದಾಗ ಕೇಳಲಿಲ್ಲ ಸರ್, ಮೆಲ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮೆಷಿನ್ಗೆ ತಗೊಂಡೋಗಿ ಹಾಕಿದಾನಂತೆ. ಬಟ್ ಅದು ಗೋಲ್ಡ್ ಹಾಕಿದಾನೆ ಅನ್ನೋ ಕನ್ಫರ್ಮ್ ಇಲ್ಲ ಸರ್. ಅಲ್ಲಿ ಮೆಷಿನ್ ಒಳಗೆ ಗೋಲ್ಡ್ ಹಾಕಿದಾನ, ಬೇರೆ ಏನ್ ಹಾಕಿದಾನ ಅನ್ನೋದು ಗೊತ್ತಿಲ್ಲ. 1-2 ಸೆಕೆಂಡ್ ಅಲ್ಲೇ ಯಾಮರ್ಸ್ತಾರೆ ಸರ್ ಅವರು. ಫುಲ್ ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್ ಸರ್ ನಮ್ದು. 24 ಪ್ಯೂರ್ ಗೋಲ್ಡ್ ಸರ್ ನಮ್ದು. ಅದನ್ನ ತಗೊಂಡೋಗಿ ಹಾಕಿದ ಅದು ಆಮೇಲೆ ತೆಗೆದು ಕೊಟ್ರೆ ಸರ್, ಬರೀ ತಗಡು ಪೀಸ್ ಇದ್ದಂಗೆ ಇರುತ್ತೆ ಸರ್. ಗೋಲ್ಡ್ ಮೆಲ್ಟ್ ಮಾಡಿದಾಗ ಹೆಂಗಿರುತ್ತೆ ಸರ್. ಕಂಪ್ಲೇಂಟ್ ಮಾಡಿದೀವಿ ಸರ್, ಅವ್ರು ಯಾರು ಕ್ರಮ ಕೈಗೊಂಡಿಲ್ಲ ಸರ್. ಸರ್, ನಮ್ದು 1.5 kg ಟೋಟಲ್ ಇರುವಂತದ್ದು. ನಾವಿಟ್ಟಿರುವಂತದ್ದು ಗಿರಿವಿಗೆ ನಾವಿಟ್ಟಿರುವಂತದ್ದು 11ನೇ ತಾರೀಕು 7ನೇ ತಿಂಗಳು 2025 ನಾವಿಟ್ಟಿರುವಂತದ್ದು ಗಿರಿವಿಗೆ. ಈಗ ಹೇಳ್ತಾನೆ ನಾವು ಖರೀದಿ ಮಾಡ್ಬಿಟ್ಟಿದೀವಿ, ನಿಮ್ಗೆ ಕೊಡಕ್ಕಾಗಲ್ಲ ಅಂತಾನೆ. ಎಷ್ಟು ಸಲ ಹೋದ್ರು ಆಮೇಲೆ ಜಾಸ್ತಿ ಜನ ಹೋದ್ರೆ ನಾಳೆ ಕೊಡ್ತೀನಿ ನಾಡ್ದು ಕೊಡ್ತೀನಿ ಅಂತಾನೆ. ಇದು ವಿಷಯ ಒಂದಲ್ಲ, ಸರಿ ಸುಮಾರು ಈಗಾಗಲೇ ಇವನು 4-5 ಹಿಂಗೆ ಮಾಡ್ಕೊಬತ್ತವನೆ ಅಂತವ್ರೆ. ಇದೇನು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾವು ಇಟ್ಟಿರೋದೇ ಗಿರಿವಿಗೆ, ನಮ್ಮ ಒಡಮೆನ ಇವನು ಕೊಡ್ತಾ ಇಲ್ಲ. ನಾಳೆ ನಾಡಿದ್ದು ಅಂದ್ಬಿಟ್ಟು ಸ್ಟೇಷನ್ಗೆ ಹೋದ್ರೆ ಸ್ಟೇಷನ್ ಅವ್ರು ಕಂಪ್ಲೇಂಟ್ ತಗೊಂಡಿಲ್ಲ, ತಡವಾಗಿ ತಗೊಂಡ್ರು. ಅಲ್ಲಿಂದ ಏನು ಕ್ರಮ ಇಲ್ಲ. ಈಗಾಗಲೇ 1.5 ತಿಂಗಳ ಹಿಂದೆ ಇದೆಲ್ಲ ಸಾಕಾಗಿ ನಮ್ಗೆ ಬೇಜಾರಾಗ್ಬಿಟ್ಟು ಕುಮಾರಣ್ಣ ಮನೆ ಹತ್ರ ಹೋದ. ಕುಮಾರಣ್ಣವ್ರು ಹೇಳಿದ್ರು ಇವತ್ತು ಹೋಗಿ ಅಲ್ಲಿ ನ್ಯಾಯ ಆಗತ್ತೆ, ನಿಮ್ಗೆ ಸಿಗುತ್ತೆ ಅಂತ. ಈಗ ಅಲ್ಲೂ ಕೂಡ ಇಲ್ಲಿ ನೋಡಿದ್ರೆ ನಾಟಕೀಯ ಬೆಳವಣಿಗೆ ನೋಡಿದ್ರೆ ಮೈಸೂರು ಅವ್ರದ್ದು ಅವನಿಗೊಂದು ಅರೆಸ್ಟ್ ಮಾಡಿ ಸರಿಯಾದ ಕ್ರಮ ತಗೊಂಡು ನೊಂದವ್ರಿಗೆ ನ್ಯಾಯ ಕೊಡ್ಸಕ್ಕಾಗಿಲ್ಲ. ಮಾನ್ಯ ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ, ಮಾನ್ಯ HD ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ ಹಾಗೂ ಇವತ್ತು ಹಾಲಿ ಕೇಂದ್ರ ಸೆಂಟ್ರಲ್ ಮಿನಿಸ್ಟರ್ ಅವ್ರ ಹತ್ರ ಹೋಗಿ ಇದೇ ಇಷ್ಟು ಜನ ಹೋಗಿ ರಿಕ್ವೆಸ್ಟ್ ಮಾಡಿದೀವಿ ಸರ್. ಸರಿ ಸುಮಾರು ಇಲ್ಲೇನೆ ಈಗಾಗಲೇ ಒಂದು 50 ಜನದ ಮೇಲವ್ರೆ ಇಲ್ಲಿರೋರು. ಇನ್ ಮತ್ತೆ ಗೊತ್ತಿಲ್ಲ ಇನ್ನು ಎಷ್ಟು ವರ್ಷದಿಂದ ಹೆಂಗೆ ಮಾಡ್ಕೊಂಡ್ ಬಂದವನೆ ಅಂತ. ದಯಮಾಡಿ ನಮಗ್ ಬೇಕಾಗಿರೋದು ನ್ಯಾಯ, ಅವನೇನು ಬೇಕಾಗಿಲ್ಲ. ಅವ್ನು ಹೇಳ್ತಾ ಇರೋದು ನೋಡಿ, ಇವತ್ತು ಪ್ರಸ್ತುತ ಇದು ಮಾರುಕಟ್ಟೆ ಬೆಲೆ 13-14 ಸಾವಿರ ಇದ್ರೆ 18-19 ಸಾವಿರ ಅಂತ ಆಗ್ತಾನೆ. ಜನರು ಏನೋ ಗೊತ್ತಿಲ್ದಿರೋರು ಏನೋ ಬರ್ತದೆ ಅಂತ ಇಡ್ತಾ ಇದಾರೆ ಕಷ್ಟ ಇರೋರು. ಆಮೇಲೆ ಇವನೇನ್ ಮಾಡ್ತಾನೆ, ಕಮ್ಮಿ ನಿಮ್ದು ಟಚ್ ಕಡಿಮೆ ಇದೆ 30 ಹೆಚ್ಚು 40 ಹೆಚ್ಚು ಏನೋ ಕತೆ ಹೇಳ್ಬಿಟ್ಟು 5,000-6,000 ರೂಪಾಯಿ ಏನೋ ಕೊಟ್ಬಿಟ್ಟು ಕಳಿಸ್ತಾವನೆ. ಆಮೇಲೆ ಹೋದ್ರೆ ಗೂಂಡಾಗಳಿದಾರಲ್ಲಿ, ಆಮೇಲೆ ರೌಡಿಗಳು ಗೂಂಡಾಗಳು. ಹೇಳಕ್ ಹೋದ್ರೆ ನಿನ್ನೆ ಒಂದು ವಿಡಿಯೋ ಇದೆ, ಒಂದು ಹೆಂಗಸಿಗೆ ತುಂಬಾ ಏನು ದೈಹಿಕವಾಗಿ ಅಲ್ಲೇ ಮಾಡಿ ಕೆಟ್ಟಾಗಿ ನಡ್ಕೊಂಡು ಕಳ್ಸವ್ರೆ. ಈ ತರ ಎಲ್ಲ ಗೊತ್ತಿದ್ದು.
ಮೈಸೂರಿನ ಬಹುತೇಕ ಎಲ್ಲ ವರಿಷ್ಠರಿಗೂ ಗೊತ್ತು ಇಲ್ಲಿನವ್ರಿಗೆ ಒಂದ್ ಸಣ್ಣ ರೀತಿಯಲ್ಲಿ ಕ್ರಮ ತಗೊಂಡು ಅದಾಗಕ್ಕಾಗಿಲ್ಲ. ಸರ್ ಮದನ್ ಅವರು ಕುವೆಂಪು ನಗರದಲ್ಲಿ ಇರುವಂತಹ ಸ್ಟೇಷನ್ ಅವರು ಸರ್ ಮದನ್ ಸರ್ ಚಿನ್ನತಂಬಿ ಆಲಿಯಾಸ್ ಅವನ ಹೆಸರು ಚಿನ್ನತಂಬಿ ಆಲಿಯಾಸ್ ಸೌಂದರ್ಯ ರಾಜು ಈ ತರ ಕೆಲಸ ಮಾಡ್ತಾ ಇದ್ದಾನೆ. ಎಲ್ಲರಿಗೂ ಗೊತ್ತು, ಕಾನ್ಸ್ಟೇಬಲ್ ಇಂದ ಕಮಿಷನರ್ಗೆ ಗೊತ್ತು ಈ ವಿಷಯ ಹಿಂಗ್ ಮಾಡ್ತಾ ಇದ್ದಾನೆ ಅಂತ. ಆದ್ರೂ ಯಾಕೆ ಕ್ರಮ ಇಲ್ಲ ಅಂತ ಗೊತ್ತಿಲ್ಲ. ಕಂಪ್ಲೇಂಟ್ ಕೊಡಿ ಅಂತಾರೆ.